ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆಯ ಬಗ್ಗೆ ವೈದ್ಯರು ನಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಈ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಅಂದ್ರೆ ಏನು, ಯಾವ ಕಾರಣದಿಂದಾಗಿ ಹೆಣ್ಮಕ್ಕಳಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆಯಿಂದ ಬಂಜೇತನದಂತಹ ಗಂಭೀರ ಆರೋಗ್ಯ ಸಮಸ್ಯೆಗೂ ಕೂಡ ಹೆಣ್ಮಕ್ಳು ತುತ್ತಾಗ್ತಾರಾ, ಇದರ ಗುಣಲಕ್ಷಣಗಳು ಹೇಗಿರುತ್ತೆ, ಒಬ್ಬ ಮಹಿಳೆ ಅಥವಾ ಯುವತಿ ತನಗೆ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇದೆ ಅನ್ನೋದನ್ನ ಹೇಗೆ ಕಂಡುಕೊಳ್ಳಬಹುದು, ವೈದ್ಯಕೀಯ ವಲಯದಲ್ಲಿ ಈ ಸಮಸ್ಯೆಗೆ ಇರುವಂತಹ ಚಿಕಿತ್ಸೆ ಏನು ಅನ್ನೋದರ ಕುರಿತು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಾವೇರಿ ಆಸ್ಪತ್ರೆಯ ಡಾಕ್ಟರ್ ಸುಗುಣ ಎಂ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಮೊದಲಿಗೆ ಈ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನಂತ? ಈ ನಡುವೆ ನಮ್ಮ ಕ್ಲಿನಿಕಲ್ OPD ಅಂದರೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲಿ ಬರೋ ಒಂದೆರಡು ಮಹಿಳೆಗಾದರೂ ಈ ಸಮಸ್ಯೆಗಳು ಇದ್ದೇ ಇರುತ್ತೆ. ಎಂಡೋಮೆಟ್ರಿಯೋಸಿಸ್ ಅನ್ನೋದು ಈ ಎಂಡೋಮೆಟ್ರಿಯನ್ನ ಲೈನಿಂಗ್ದ ಪೊರೆಯಿಂದ ಆಗೋ ಪ್ರಾಬ್ಲಮ್. ಇದರ ಲಕ್ಷಣಗಳು ಬೇರೆ ಬೇರೆ ಥರನೇ ಇರುತ್ತೆ. ಯಾವಾಗ ಜನರಲಿ ಮಹಿಳೆಯರಿಗೆ ಪೀರಿಯಡ್ಸ್ ಆಗುತ್ತೋ ನಾವೇನು ನೋಡ್ತೀವಿ, ಎಂಡೋಮೆಟ್ರಿಯಮ್ ಅಂದರೆ ಗರ್ಭಕೋಶದ ಒಳಗಿರೋ ಲೈನಿಂಗ್ ಏನಿರುತ್ತೆ ಅದು ಬ್ಲೀಡಿಂಗ್ ಆಗುತ್ತೆ. ಇದರಲ್ಲಿ ಕೆಲವು ಅಂಶ ಅಂದರೆ ಒಂದು 7 to 10% ಬ್ಲೀಡಿಂಗ್ ರಿಟರ್ನ್ ಹೋಗುತ್ತೆ, ಯೂಟ್ರಸ್ಸಿಂದ ರಿಟರ್ನ್ ಹೋಗಿ ಹೊಟ್ಟೆಯೊಳಗೆ ಡೆಪಾಸಿಟ್ ಆಗುತ್ತೆ. ಈ ಡೆಪಾಸಿಟ್ ಆಗೋ ಕಾರಣದಿಂದಾಗಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಲೇಡೀಸಲ್ಲಿ ಬರುತ್ತೆ. ಇದನ್ನು ನಾವು ಎಂಡೋಮೆಟ್ರಿಯೋಸಿಸ್ ಅಂತೀವಿ. ಈ ಲೈನಿಂಗ್ ಏನಿದೆ ಎಂಡೋಮೆಟ್ರಿಯಮ್ ಯೂಟ್ರಸ್ ಲೈನಿಂಗಲ್ಲಿ, ಅದು ಹಾರ್ಮೋನ್ಸ್ಗೆ ಒಳಗಾಗಿ ಬಹಳ ಚೇಂಜಸ್ ಬರುತ್ತೆ. ಅದೇ ಚೇಂಜಸ್ ಈ ಹೊಟ್ಟೆಯೊಳಗೆ ಎಲ್ಲಿ ಡೆಪಾಸಿಟ್ ಆಗಿರುತ್ತೋ ಆ ಚೇಂಜಸ್ ಅಳು ಕಾಣಿಸ್ಕೊಳ್ಳೋದ್ರಿಂದ ಲೇಡೀಸಲ್ಲಿ ಪೀರಿಯಡ್ಸ್ ಟೈಮಲ್ಲಿ 3 ಸಮಸ್ಯೆಗಳು ಬರ್ತದೆ. ಒಂದು ಸಿವಿಯರ್ ಪೇನ್ ಅಂದರೆ ಡಿಸ್ಮೆನೋರಿಯಾ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಆಗೋ ಮುಟ್ಟಾದಾಗ ಲೇಡೀಸ್ಗೆ ಬರೋ ಪೇನ್. ಸೆಕೆಂಡ್ ಅಂತಂದರೆ ಗಂಡ ಹೆಂಡತಿ ಸಂಭೋಗನ ಮಾಡಬೇಕಾದ್ರೆ ಅಂದರೆ ಇಂಟರ್ಕೋರ್ಸ್ ಮಾಡಬೇಕಾದ್ರೆ ಪೇಯ್ನ್ ಬರೋದು. 3 ನೀವು ಹೇಳಿದಾಗೆ ಬಂಜೆತನ. ಈ 3 ಪ್ರಾಬ್ಲಮಿಂದ ಬಂದಾಗ ಮಾತ್ರ ಲೇಡೀಸು ಆ ಸಮಸ್ಯೆಗೆ ಅವ್ರೇನು ಹಿಸ್ಟ್ರಿ ಕೊಡ್ತಾರೆ, ಅವ್ರು ಯಾವ ಏಜಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಟರ್, ಅತಿ ಹೆಚ್ಚಾಗಿ ಈ ಸಮಸ್ಯೆಯನ್ನು ಯಾವ ಏಜ್ ಗ್ರೂಪಲ್ಲಿ ನೋಡಬಹುದು ಅಂತ? ಈ ಸಮಸ್ಯೆ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗ್ ಸ್ಟೇಜಸಲ್ಲಿ ನಮಗೆ ಕಂಡು ಬರೋದಿಲ್ಲ. ಈ ನಡುವೆ ನೋಡ್ತೀವಿ ಲೈಕ್ ಲೇಡೀಸಲ್ಲಿ ಪೀರಿಯಡ್ಸ್ ಬಹಳ ಬೇಗ ಸ್ಟಾರ್ಟ್ ಆಗ್ತಾ ಇದೆ, ಪ್ರಿಮೆಚ್ಯೂರ್ ಲೈಕ್ 8 to 10 ಇಯರ್ಸಲ್ಲಿ ಪೀರಿಯಡ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರೋದಿಲ್ಲ. ಹೋಗ್ತಾ ಹೋಗ್ತಾ ಕೆಲವೊಂದು ಯೂಶಲಿ ಇದನ್ನು ಒಂದು ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ನೋಡ್ತಾ ಇದ್ದೀವಿ ನಾವು ಇವಾಗ ಅರೌಂಡ್ 20, 30, 45 ಇಯರ್ಸಲ್ಲಿ. ಈವನ್ ಲೇಟ್ ಸ್ಟೇಜಸಲ್ಲೂ ಬರ್ತಾ ಇದೆ ಲೈಕ್ 30, 40 ಇಯರ್ಸಲ್ಲಿ. ಬಟ್ ಮೇಯ್ನಾಗಿ ಬರ್ತಾ ಇರೋದೇ ಅರೌಂಡ್ 30, 40 ಇಯರ್ಸ್. ನೀವು ಹೇಳಿದಾಗೆ ಅರ್ಬನ್ ಲೈಫಲ್ಲಿ ಲೇಡೀಸು ದೇ ಆರ್ ಪೋಸ್ಟ್ಪೋನಿಂಗ್ ದೇರ್ ಪ್ರೆಗ್ನೆನ್ಸಿ ಆ್ಯಂಡ್ ಮ್ಯಾರೇಜ್ ಆದರೂ ಸಹ ಫರ್ಟಿಲಿಟಿನ ಮಾಡ್ಕೊಬರ್ಬೇಕಾದ್ರೆ ಆ ಒಂದು ನಾವು ಇವಾಗ ಮಗುಗೆ ಪ್ರಯತ್ನ ಮಾಡಬೇಕು ಅನ್ನೋ ಯತ್ನದಲ್ಲಿ ಬಂದಾಗ ಈ ನಡುವೆ ಜಾಸ್ತಿ ಕಾಣಿಸ್ಕೊತಾ ಇದೆ. ಕೆಲವೊಂದು ಸತಿ ಸಿಂಪ್ಟಮ್ಸೇ ಇರೋದಿಲ್ಲ. ನಾವೇನು ಸ್ಕ್ಯಾನಾಗಿ ರೂಟೀನಾಗಿ ಮಾಡಿದಾಗ ಬೇರೆ ಒಂದು ಕಾರಣಕ್ಕೂ ಕಂಡುಹಿಡಿಯೋ ಪ್ರಾಬ್ಲಮ್ ಇರುತ್ತೆ. ಸೊ ಎಂಡೋಮೆಟ್ರಿಯೋಸಿಸ್ ಇದು ಪ್ರೆಸೆಂಟ್ ಮಾಡೋದೇ ಡಿಫ್ರೆಂಟ್ ಟೈಪ್ಸಲ್ಲಿ ಇರುತ್ತೆ. ಈ ಕಾರಣದಿಂದಾನೇ ಬರ್ತಾರೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಸತಿ ಅವ್ರು ಬರೋ ಕ್ಲಿನಿಕಲ್ ಸಿಂಪ್ಟಮ್ಸ್, ಏಜ್ ಗ್ರೂಪ್, ಯಾವ ಕಾರಣಕ್ಕೆ ನಮ್ಮಿಂದ ಬರ್ತಾರೆ ಅನ್ನೋದ್ರಿಂದ ನಾವು ಕಂಡುಹಿಡಿಬೇಕಾಗತ್ತೆ. ಪ್ರಮುಖವಾಗಿ ಹಾಗಿದ್ರೆ ಡಾಕ್ಟರ್, ಈಗ ಕಾಸಸ್ನ ಐಡೆಂಟಿಫೈ ಮಾಡೋದೇ ತುಂಬ ಕಷ್ಟ ಅಂತ ಹೇಳ್ತಾ ಇದ್ರಿ. ಪ್ರೈಮರಿಲಿ ವೈದ್ಯಕೀಯ ವಲಯಕ್ಕೆ ಸಂಬಂಧಪಟ್ಟಂತೆ ತಮಗೆ ಗೊತ್ತಿರೋ ರೀತಿಯಲ್ಲಿ ಏನು ಕಾರಣಗಳಿರಬಹುದು ಅಂತ ಹೇಳಿ? ಇದಕ್ಕೆ ಬಹಳಷ್ಟು ಥಿಯರಿಗಳು ಹೇಳ್ತಾರೆ. ಮೇನ್ ರೀಸನ್ ನಾನು ಹೇಳ್ದಂಗೆ ರೆಟ್ರೋಗೇಡ್ ಮೆನ್ಸ್ಟ್ರೇಷನ್ ರಿವರ್ಸ್ ಮೆನ್ಸ್ಟ್ರೇಷನ್ ಅನ್ನೋದು ಹೇಳ್ತೀನಿ. ಇವಾಗ ನಮಗೂ ಮಹಿಳೆಯರಾಗಿ ಪೀರಿಯಡ್ಸ್ ಆದಾಗ ಸ್ವಲ್ಪ ಅಂಶ ಈ ಬ್ಲಡ್ ಏನಾಗುತ್ತೆ, ಇಟ್ ಗೋಸ್ ಟು ದ ಗರ್ಭಕೋಶದ ಮಸಲ್ಸ್, ಸೆಂಟ್ರ್ ಪೊದ್ರೆ ಮೇಲೂ ಇರುತ್ತೆ. ಫೆಲೋಪಿಯನ್ ಟ್ಯೂಬ್ಸ್ ಅಂತ ಏನಂತೀವಿ ಅದ್ರ ಮೂಲಕನೂ ಹೋಗಿ ಬಾಡಿಯ ಬೇರೆ ಪಾರ್ಟ್ಸಲ್ಲಿ ಸೆಟ್ಲ್ ಆಗುತ್ತೆ. ಸಮ್ಟೈಮ್ಸ್ ಇದು ಹಂಗೆ ಡಿಸಾಲ್ವ್ ಆಗುತ್ತೆ. ಬಟ್ ಇನ್ನು ಕೆಲವು ಮಹಿಳೆ ಅಂದರೆ 10 to 15% ಮಹಿಳೆಯರಲ್ಲಿ ಏನಾಗುತ್ತೆ, ಈ ಎಂಡೋಮೆಟ್ರಿಯೋಸಿಸ್ ಅನ್ನೋ ಬ್ಲಡ್ ಎಲ್ಲೆಲ್ಲಿ ಡೆಪಾಸಿಟ್ ಆಗುತ್ತೋ ಅವು ಕಾಲಕ್ರಮನ ಬೆಳೀತಾ ಹೋಗುತ್ತೆ. ಸೊ ಇದನ್ನು ಓವರಿ ಅಂದರೆ ಅಂಡಾಶಯದಲ್ಲಿ ಡೆಪಾಸಿಟ್ ಆದಾಗ ಅದು ಬೆಳೀತಾ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅನ್ನೋ ಕನ್ವರ್ಷನ್ಗಾಗುತ್ತೆ. ಪೀರಿಯಡ್ಸ್ ಯೂಟ್ರಸಲ್ಲಿ ಆದಾಗ ಒಳಗೆ ಬರೋಕ್ಕೆ ದಾರಿ ಇರುತ್ತೆ, ಬಟ್ ಹೊಟ್ಟೆ ಒಳಗೆ ಹೋಗಿ ಡೆಪಾಸಿಟ್ ಆದಾಗ ಎಲ್ಲಿಂದ ಹೋಗೋಕ್ಕಾಗುತ್ತೆ, ಸೊ ಎಲ್ಲೂ ಹೋಗೋಕ್ಕಾಗಲ್ಲ. ಹಾಗಿದ್ದಾಗ ಓವರಿಯಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ, ಇಲ್ಲ ಟ್ಯೂಬ್ಸ್ಗಳಲ್ಲಾಗುತ್ತೆ, ಮೂತ್ರಪಿಂಡ ಅಂದರೆ ನಮ್ಮ ಯೂರಿನರಿ ಬ್ಲ್ಯಾಡರ್ ಅಥವಾ ರೆಕ್ಟಮ್ ಮೇಲೂ ಆಗುತ್ತೆ. ಹೋಗ್ತಾ ಇದು ಅಲ್ಲಿನ ಸಿಸ್ಟ್ ಫಾರ್ಮೇಷನ್ಸ್ ಆ ಗಡ್ಡೆಗಳ ಥರ ಫಾರ್ಮ್ ಆಗುತ್ತೆ. ಇಲ್ಲ ಆ ಗಡ್ಡೆಗಳು ಫಾರ್ಮ್ ಆಗಿ ಆ ರಕ್ತ ಎಲ್ಲ ಹೀರ್ಕೊಂಡಾಗ ಫೈಬ್ರೋಸಿಸ್ ಅಂತೆ.
ಜನರಲಿ ನಾನು ಪೇಷಂಟ್ಸ್ ಕ್ಲಿನಿಕಲ್ಲಿ ಯಾರೇ ಬಂದರೂ ನಾನು ಹೇಳ್ತೀನಿ, ಈ ಎಂಡೋಮೆಟ್ರಿಯೋಸಿಸ್ನ ಬ್ಲಡ್ ಹೆಂಗಿರತ್ತೆ ಅಂದರೆ ಫೆವಿಕ್ವಿಕ್ ಥರ, ಲೈಕ್ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಕರುಳುಗಳು ಅಂಟ್ಕೊಳ್ಳೋದು, ಯೂರಿನರಿ ಬ್ಲ್ಯಾಡರ್ ಅಂಟ್ಕೊಳ್ಳೋದು, ರೆಕ್ಟಮ್ ಅಂಟ್ಕೊಳ್ಳೋದು, ಈ ಅಂಟ್ಕೊಂಡಿರೋದ್ರಿಂದ ಅದು ಎಡೇಷನ್ಸ್ ಅಂತೀವಿ, ಇದರಿಂದ ನೋವು ಬರೋದು. ಸೊ ಪೇಷಂಟ್ಸ್ ಏನು ಪ್ರೆಸೆಂಟ್ ಮಾಡ್ತಾರೆ, ಪೇಯ್ನ್. ಬಟ್ ಜನರಲಿ ಮುಟ್ಟಾದಾಗ ಮನೆಯಲ್ಲಿ ಪೇಯ್ನ್ ಇದೆ ಅಂತೀವಿ, ಇದು ಬರುತ್ತೆ ಬಿಡು ಸಾಮಾನ್ಯ, ಇದಕ್ಕೆ ಯಾಕೆ ನೀವು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡ್ಕೋತೀರಾ, ಎಲ್ಲ ಹೆಣ್ಮಕ್ಳಿಗೆ ಬರುತ್ತೆ, ನಿಮ್ಗೇನು ಹೊಸ್ತಾ ಅಂತ ಕೇಳ್ತಾರೆ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಪೇಯ್ನ್ ಬರುತ್ತೆ ಇಲ್ಲ ಅಂತಲ್ಲ. ದರ್ ಇಸ್ 2 ಥಿಂಗ್ಸ್. ಒನ್ ಇಸ್ ಪ್ರೈಮರಿ ಡಿಸ್ಮೆನೋರಿಯಾ, ಅಂದರೆ ಕಾರಣ ಇಲ್ಲದೇ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಬರುತ್ತೆ. ಇದು ಸ್ವಲ್ಪ ನಾವು ಮೆಡಿಸಿನ್ಸ್ ಅಥವಾ ಪೇಯ್ನ್ ಕಿಲ್ಲರ್ಸ್ ಕೊಟ್ಟರೆ ಕಡಿಮೆ ಆಗುತ್ತೆ. ಬಟ್ ಯಾರಿಗೆ ತಿಂಗಳು ನಂತರ ಪೇಯ್ನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ, ಪೇಯ್ನ್ ಕಿಲ್ಲರ್ ಕೊಟ್ಟರು ಕಡಿಮೆ ಆಗೋದಿಲ್ಲ. ಸೆಕೆಂಡ್ ಥಿಂಗ್, ಪೀರಿಯಡ್ಸ್ ಇಲ್ಲದೇ ಆಗಲೂ ಪೇಯ್ನ್ ಅಂತ ಬರ್ತಾರೆ. ಸೊ ಇನಿಷಿಯಲಿ ಪೇಯ್ನ್ ಅಥವಾ ಡಿಸ್ಮೆನೋರಿಯಾ ಅನ್ನೋದು ಕಾಲಕ್ರಮೇಣ ಪ್ರೋಗ್ರೆಸಿವ್ ಡಿಸ್ಮೆನೋರಿಯಾ ಆಗಿ ಕ್ರಾನಿಕ್ ಪೆಲ್ವಿಕ್ ಪೇಯ್ನ್ ಅಂತ ಕನ್ವರ್ಷನ್ಸ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಡಿಸೇಬ್ಲಿಂಗ್. ಅಂದರೆ ಒಂದು ಹೆಣ್ಮಗುಗೆ ತಿಂಗಳು ಅವ್ರು ಮಾಡೋ ಕೆಲಸನೂ ಆಗೋದಿಲ್ಲ. ವರ್ಕಿಂಗ್ ವಿಮನ್ಗಂತೂ ಹೇಳಲೇಬೇಡಿ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಹೌ ದೇ ಪ್ರೆಸೆಂಟ್ ವಿತ್. ಇದನ್ನು ನಾವು ಕಂಡುಹಿಡಿಬೇಕು ಅಂತಂದರೆ ಆ ಸಿಮ್ಟಮ್ಸ್ ಹೇಳಬೇಕಾದ್ರೆ ನಮ್ಗೆ ಅರ್ಧ ಗೊತ್ತಾಗುತ್ತೆ. ಓಕೆ, ಇವ್ರಿಗೆ ಎಂಡೋಮೆಟ್ರಿಯೋಸಿಸ್ ಅನ್ನೋ ಪ್ರಾಬ್ಲಮ್ ಇರುತ್ತೆ. ಹಾಗೆ ಸಿಮ್ಟಮ್ಸಿಂದನೇ ನಮಗೆ ಅನುಮಾನ ಬಂದು ಮುಂದೆ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಓಕೆ ಡಾಕ್ಟರ್, ಈಗ ಈ ಸಿಂಪ್ಟಮ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಒಂದು ನೋವು ಕಾಣಿಸ್ಕೊಳ್ಳೋದು, ಹೌದು. ಅದರ ಹೊರತಾಗಿ ದೇಹದಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ನಾವು ನೋಡಬಹುದಾ? ಅಂದ್ರೆ ಈಗ ಒಂದು ಸಮಸ್ಯೆ ಇದ್ದಾಗ ಸುಸ್ತಾಗೋದು ಅಥವಾ ಆಹಾರ ಸರಿಯಾಗಿ ಸೇರದೇ ಇರೋದು, ಇಂತಹ ಸೈಡ್ ಎಫೆಕ್ಟ್ಸ್ನ ನಾವು ನೋಡಿರ್ತೀವಿ. ಇದರಲ್ಲೂ ಕೂಡ ಅಂತಹ ಕಾರಣಗಳನ್ನು ನಾವು ಲಿಸ್ಟ್ ಮಾಡಬಹುದು? ಖಂಡಿತ ಲಿಸ್ಟ್ ಮಾಡ್ಬೋದು. ಸಪೋಸ್ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋ ಪೇನ್ ನಿಮ್ಗೆ ಹೇಳಿದೆ, ಯಾವ ಪದರದಿಂದ ಹೊರಗಡೆ ಬಂದು ಗರ್ಭಕೋಶದ ಖಂಡದಲ್ಲಿ ಅಥವಾ ಯೂರಿನರಿ ಬ್ಲ್ಯಾಡರ್ ಅಥವಾ ರೆಕ್ಟಮಲ್ಲಿ ಈ ಥರ ಅಂಟ್ಕೊಂಡಿದ್ದಾಗ ಲೇಡೀಸ್ಗೆ ಫಸ್ಟ್ ಬರೀದು ಸಿವಿಯರ್ ಪೇನ್. ನೀವೇನೇ ಮಾಡಿ, ಮೆಡಿಸಿನ್ಸ್ ಕೊಡಿ, ಇಂಜೆಕ್ಷನ್ಸ್ ಕೊಡಿ, ಅವ್ರ ಕೈಯಲ್ಲಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ದೇ ಫಸ್ಟ್ ಕಮ್ ಟು ದ ಹಾಸ್ಪಿಟಲ್. ಯಾಕೆ ನನ್ನ ಒಂದು ಕೊಲೀಗ್ಸೇ ನೋಡ್ಬೋದು ನೀವು, ಕೆಲಸನೂ ಮಾಡೋದಿಲ್ಲ, ಲೀವ್. ಐ ಥಿಂಕ್ ಗೌರ್ಮೆಂಟ್ ಹಸ್ ಆಲ್ಸೋ ಅನೌನ್ಸ್ಡ್ ಅಲ್ವಾ, ನಮಗೆ ಮೆನ್ಸ್ಟ್ರಲ್ ಪೀರಿಯಡಲ್ಲಿ ಒಂದು ದಿವಸ ರಜಾ ಕೊಡಲೇಬೇಕು ಲೇಡೀಸ್ಗೆ ಅಂತ. ಹೀಗಾಗುತ್ತೆ. ಸೆಕೆಂಡ್ ಥಿಂಗ್ ಇಸ್, ಸಪೋಸ್ ಅದು ಯೂರಿನರಿ ಬ್ಲ್ಯಾಡರಲ್ಲಿ ಹೋಗಿ ಸೆಟ್ಲ್ ಆಗಿದೆ, ಅಲ್ಲಿಂದ ಏನಾದರೂ ಪ್ರಾಬ್ಲಮ್, ಅದು ಹೇಗೆ ಚೇಂಜಸ್ ಆಗುತ್ತೋ ಯೂರಿನರಿ ಬ್ಲ್ಯಾಡರಲ್ಲೂ ಚೇಂಜಸ್ ಆದರೆ ಲೇಡೀಸ್ ನಮಗೆ ಪೇಯ್ನ್ ಡ್ಯೂರಿಂಗ್ ಮಿಕ್ಚುರೇಷನ್, ಅಂದರೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿಯೋದು, ಸಮ್ಟೈಮ್ಸ್ ಬ್ಲೀಡಿಂಗ್ ಆಗುತ್ತೆ. ಸೊ ಪೇನ್ಫುಲ್ ಮಿಕ್ಚುರೇಷನ್ ಅಂತೀವಿ. ಅಥವಾ ಬ್ಲೀಡಿಂಗ್, ಹೆಮಚೂರಿಯಾ ಅಂತಂದರೆ ಬ್ಲೀಡಿಂಗ್ ಇನ್ ದ ಯೂರಿನ್, ಈ ಸಮಸ್ಯೆ ಕಾಡುತ್ತೆ. ಇನ್ನೊಂದು ಬಂದುಬಿಟ್ಟು ಪೇನ್ಫುಲ್ ಡಿಫಿಕೇಷನ್, ಅಂದರೆ ಅವ್ರಿಗೆ ಮೋಷನ್ ಹೋದಾಗಲೆಲ್ಲ ಪೇಯ್ನ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಜನರಲಿ ಅವ್ರೇನು ಅನ್ಕೋತಾರೆ, ಪೈಲ್ಸ್ ಇರ್ಬೋದು, ದೇ ಗೋ ಟು ಅ ಸರ್ಜನ್ ಡಾಕ್ಟರ್. ಯಾಕೆ ಇವಾಗ ಕ್ವ್ಯಾಕ್ಸೇ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಪೈಲ್ಸ್ ಟ್ರೀಟ್ಮೆಂಟ್ ಅಂತ ಅದಕ್ಕೆ ಹೊಟ್ಟೋಗ್ತಾರೆ. ಸೊ ಆಮೇಲೆ ಇನ್ನೊಂದು ಹೇಳಿದೆ ನಿಮಗೆ, ಗಂಡ ಹೆಂಡತಿ ಇಂಟರ್ಪೋಸ್ ಮಾಡಬೇಕಾದ್ರೆ ದಟ್ ಈಸ್ ಡೀಪ್ ಇನ್ಫಿಲ್ಟ್ರೇಟಿಂಗ್ ಎಂಡೋಮೆಟ್ರಿಯೋಸಿಸ್ ಅಂತೀವಿ. ಆ ಸ್ಟೇಜ್ ವಿಪರೀತ ದಾಟಿದಾಗ ಅವರಿಬ್ಬರು ಸಂಭೋಗ ಮಾಡಬೇಕಾದ್ರೆ ಪೇಯ್ನ್ ಆಗುತ್ತೆ. ದೀಸ್ ಆರ್ ಸಮ್ ಆಫ್ ದ ಅದರ್ ಸಿಂಪ್ಟಮ್ಸ್ ಅದರ್ ದೆನ್ ಪೇಯ್ನ್ ಡ್ಯೂರಿಂಗ್ ಮೆನ್ಸ್ಟ್ರೇಷನ್. ಬೇಸ್ಡ್ ಆನ್ ಅದು ಎಲ್ಲಿ ಡೆಪಾಸಿಟ್ ಆಗಿದೆಯೋ ಅಲ್ಲಿ ಬರುತ್ತೆ. ಸಮ್ಟೈಮ್ಸ್ ಕಾರಣನೇ ಇರೋದಿಲ್ಲ. ಯಾಕಂದರೆ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಎಲ್ಲ ಕಡೆ ಸಿಸ್ಟಾಗಿ ಉಳ್ಕೋಬೇಕು ಅಂತಲೂ ಅಲ್ಲ. ಸಮ್ಟೈಮ್ಸ್ ಜಸ್ಟ್ ಪೌಡ್ರ್ ಆಗಿರುತ್ತೆ, ಅವಾಗೆಲ್ಲ ಎಳೆಯುತ್ತೆ. ಸೊ ಕ್ರಾನಿಕ್ ಪೇಯ್ನ್ ಅಂತೀವಿ. ಅದನ್ನೇ ಮಾತನಾಡೋಣ, ಹೇಗೆ ಡಯಾಗ್ನೋಸ್ ಮಾಡ್ತೀರಾ ಅಂತ. ಫಸ್ಟ್ ನಿಮಗೆ ಸಸ್ಪಿಷನ್ ಬರೋದೇ ಪೇಷಂಟ್ ಒ ಪಿ ಡಿಯಲ್ಲಿ ಬಂದು ನಿಮಗೆ ಸಿಂಪ್ಟಮ್ಸ್ ನೀವು ಎಲಾಬ್ರೇಟ್ ಮಾಡ್ತೀರಾ. ಸೆಕೆಂಡ್ ಥಿಂಗ್, ಯಾವ ಏಜ್ ಗ್ರೂಪಲ್ಲಿ ಬಂದಿರ್ತಾರೆ, ಯಾವ ಕಾರಣದಿಂದ ಬಂದಿರ್ತಾರೆ. ಸೊ ನಿಮಗೆ ಹೈ ಕ್ಲಿನಿಕಲ್ ಆಫ್ ಸಸ್ಪಿಷನ್ಸಲ್ಲಿ ನಿಮಗೆ ಅರ್ಧ ಡಯಾಗ್ನೋಸಿಸ್ ಆಗುತ್ತೆ. ಸೆಕೆಂಡ್ ಥಿಂಗ್, ವಾಟ್ ವಿ ಡೂ ಇಸ್ ಡೂಯಿಂಗ್ ಅ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಅಂತಂದರೆ ಯೋನಿ ದ್ವಾರ ಸ್ಕ್ಯಾನ್ ಮಾಡೋದು. ನೌ ಇಟ್ ಈಸ್ ವಿ ಹ್ಯಾವ್ ವೆರಿ ನೈಸ್ 3D ಸ್ಕ್ಯಾನ್ಸ್ ಆಲ್ಸೋ ಅಲ್ಲಿ. ಸೊ ನಮ್ಮ ಡೆಪಾಸಿಟ್ಸ್ ಎಲ್ಲೆಲ್ಲ ಆಗಿದೆ, ಒಂದು ಒಳ್ಳೆ ಗೈನಕಾಲಜಿಸ್ಟ್ ಅಥವಾ ಟ್ರೈನ್ಡ್ ರೇಡಿಯಾಲಜಿಸ್ಟ್ ಇಂಥ ಕಡೆ ಸೆಂಟ್ರಿ ಕಡೆ ನೀವು ಮಾಡಿದ್ರೆ ಸಿಂಪಲ್ ಟ್ರಾನ್ಸ್ವೆಜನಲ್ ಸ್ಕ್ಯಾನಿಂದನೇ ಇವಾಗ ಅಂಡಾಶಯದಲ್ಲಿ ಚಾಕ್ಲೇಟ್ ಸಿಸ್ಟ್ ಅಂತ ನಿಮಗೆ ಹೇಳಿದೆ, ಆ ಥರ ಏನಾದರೂ ಡೆಪಾಸಿಟ್ಸ್ ಇದೆಯಾ, ಅಥವಾ ಟ್ಯೂಬ್ಸಲ್ಲಿ ಏನಾದರೂ ಡೆಪಾಸಿಟ್ಸ್ ಇದೆಯಾ, ಅಥವಾ ಗರ್ಭಕೋಶದಲ್ಲಿ ಪೊರೆಯಿಂದ ಒಳಗೆ ಅಂದರೆ ಅಡಿನೋಮೈಸಿಸ್ ಅಂತೀವಿ. ಈ ಎಂಡೋಮೆಟ್ರಿಯಮ್ ಗರ್ಭಕೋಶದ ಒಳಗೆ ಮಸಲ್ ಲೇಯರ್ಸಲ್ಲಿ ಹೋಗಿ ಸೆಟ್ಲ್ ಆದರೆ ಆ ಯೂಟ್ರಸ್ ಅನ್ನೋ ಪೊರೆಯಿಂದ ಮಸಲ್ ಲೇಯರ್ಸ್ ಎನ್ಲಾರ್ಜ್ ಆಗುತ್ತೆ, ಆ ಥರ ಥಿಕ್ಕನಿಂಗ್ ಇದೆ ಅಂತ. ಸುಮಾರು ಆಲ್ಮೋಸ್ಟ್ ಒಂದು ಒಳ್ಳೆ ಸೆಂಟ್ರಲ್ಲಿ ನೀವು ಒಳ್ಳೆ ಕಡೆ ಡಯಾಗ್ನೋಸಿಸ್ ಮಾಡಲೇಬೇಕು ಅಂತಂದರೆ 60 to 70% ನಿಮಗೆ ಡಯಾಗ್ನೋಸಿಸ್ ಟ್ರಾನ್ಸ್ವೆಜನಲ್ ಸ್ಕ್ಯಾನಲ್ಲೇ ಆಗಿಬಿಡುತ್ತೆ. ಯಾಕಂದರೆ ನೀವು ಆ ಸ್ಕ್ಯಾನ್ನ ಯಂತ್ರ ಒಳಗೆ ಹಾಕಬೇಕಾದ್ರೇ ಅವ್ರು ನೋವಿಂದ ಕಿರ್ಚ್ಕೋತಾರೆ. ದಟ್ ಈಸ್ ದ ಹೈಟ್ ಆಫ್ ಎಂಡೋಮೆಟ್ರಿಯೋಸಿಸ್ ಪ್ರಾಬ್ಲಮ್ ಇನ್ ಅ ವಿಮೆನ್. ನೆಕ್ಸ್ಟ್, ಇದರಲ್ಲೂ ನಮಗೆ ಕಂಡುಹಿಡಿಯೋಕ್ಕಾಗಲಿಲ್ಲ, ಲೈಕ್ ನೀವು ಹೇಳಿದ್ರಿ ಬಂಜೆತನೆಯಿಂದ ಬರ್ತಾರೆ, ನಮಗೇನು ಕಾರಣಗಳು ಗೊತ್ತಾಗ್ತಿಲ್ಲ. ಆಗಿದ್ದಾಗ ವಿ ಡು ವಾಟ್ ಇಸ್ ನೋನ್ ಆಸ್ ಅನ್ MRI. MRI ವಿಲ್ ಗಿವ್ ಯು ಅ ಲಿಟಲ್ ಮೋರ್ ಡೀಟೇಲ್. ಅದು ಸಾಫ್ಟ್ ಟಿಶ್ಯೂಸ್ನ ಇದು ಮಾಡುತ್ತೆ. ಲ್ಯಾಪ್ರೋಸ್ಕೋಪಿ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್.
ಸೊ ಲ್ಯಾಪ್ರೋಸ್ಕೋಪಿ ನಾವು ಮಾಡಿದಾಗ ಕ್ಲಿಯರ್ ಕಟ್ಟಾಗಿ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಮಾಡಿದಾಗ ಎಲ್ಲೆಲ್ಲಿ ಎಂಡೋಮೆಟ್ರಿಯಲ್ ಡೆಪಾಸಿಟ್ಸ್ ಇದೆ ಹೇಳಿದ್ನಲ್ಲ, ಹೊಟ್ಟೆ ಒಳಗೆ ಎಲ್ಲಿ ಬೇಕಾದ್ರೂ ಡೆಪಾಸಿಟ್ ಆಗ್ಬೋದು. ಅದು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಅ ಸ್ಕಾರ್ ಎಂಡೋಮೆಟ್ರಿಯೋಸಿಸ್. ಸಪೋಸ್ ಲೇಡೀಸ್ಗೆ ಸಿಸೇರಿಯನ್ ಆಗಿದೆ, ಬೇರೆ ಥರ ಸರ್ಜರೀಸ್ ಆಗಿದೆ, ಆ ಜಾಗದಲ್ಲಿ ಹೋಗಿ ಸಹ ಎಂಡೋಮೆಟ್ರಿಯೋಸಿಸ್ ಡೆಪಾಸಿಟ್ ಆಗುತ್ತೆ. ಇಲ್ಲ ಲೇಡೀಸ್ಗೆ ನಾರ್ಮಲ್ ಡೆಲಿವರಿ ಆಗಿದೆ, ಅಲ್ಲಿ ಎಪಿಸಿಯಾಟಮಿ ಅಂತ ನಾವು ಇನ್ಸಿಷನ್ ಕೊಟ್ಟಿರ್ತೀವಿ, ಆ ಜಾಗದಲ್ಲೂ ಹೋಗಿ ಎಂಡೋಮೆಟ್ರಿಯೋಸಿಸ್ ಎಲ್ಲ ಡೆಪಾಸಿಟ್ ಆಗುತ್ತೆ. ಸೊ ಲ್ಯಾಪ್ರೋಸ್ಕೋಪಿ ಇಸ್ ಕಾಲ್ಡ್ ಆಸ್ ದ ಗೋಲ್ಡನ್ ಸ್ಟ್ಯಾಂಡರ್ಡ್ ಫಾರ್ ಡಯಾಗ್ನೋಸಿಸ್. ಓಕೆ ಡಾಕ್ಟರ್, ಈಗ ಏಜ್ ಗ್ರೂಪನ್ನು ನಾವು ಕನ್ಸಿಡರ್ ಮಾಡಿ ಈ ಸಮಸ್ಯೆಯ ಸಿವಿಯಾರಿಟಿ ಅಥವಾ ಗಂಭೀರತೆಯ ಬಗ್ಗೆ ನಾವು ಮಾತನಾಡೋದಾದರೆ ಯಾವ ಏಜಲ್ಲಿ ತುಂಬ ಸೀರಿಯಸ್ ಆಗಿ ಇದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ, ಅಥವಾ ನೀವು ಟ್ರೀಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋದು ಯಾವ ಏಜ್ ಗ್ರೂಪು? ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಒಂದು 12 ವಯಸ್ಸು ಹುಡುಗಿಯಿಂದ ಹಿಡಿದು 45 ವಯಸ್ಸುವರೆಗೂ ಲೇಡೀಸ್ಗೆ ಬರುವಂಥ ಸಾಧ್ಯತೆಗಳು ಇದೆ. ಬೇಸಿಕ್ಲಿ ಅವ್ರ ದಿನನಿತ್ಯ ಆ್ಯಕ್ಟಿವಿಟೀಸ್ಗಳಲ್ಲಿ ಈ ಎಂಡೋಮೆಟ್ರಿಯೋಸಿಸ್ ಕಾರಣದಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನು ಇಟ್ಕೊಂಡು ನಾವು ಮಾಡ್ತೀವಿ. ನಾಟ್ ಆಲ್ ಎಂಡೋಮೆಟ್ರಿಯೋಸಿಸ್ ರಿಕ್ವೈರ್ ಸರ್ಜರಿ. ದೇರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಎಂಡೋಮೆಟ್ರಿಯೋಸಿಸ್, ಲೈಕ್ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಸಪೋಸ್ ಅ ಗರ್ಲ್, ಸ್ಕೂಲ್ ಗೋಯಿಂಗ್ ಗರ್ಲ್ ಆರ್ ಕಾಲೇಜ್ ಗೋಯಿಂಗ್ ಗರ್ಲ್, ಸಿವಿಯರ್ ಈ ಥರ ಮಂತ್ಲಿ ಪೀರಿಯಡ್ಸ್ ತರ್ತಾರೆ ಅಂತ ವಿ ಹ್ಯಾವ್ ಸೀನ್ ಪೇರೆಂಟ್ಸ್ ಎವ್ರಿ ಟೈಮ್ ಪೀರಿಯಡ್ಸ್ ಆದಾಗ ನಮ್ಮ ಹತ್ರ ಕರ್ಕೊಂಬಂದಾಗ ಅವ್ರಿಗೆ ನಾವು ಡಯಾಗ್ನೋಸಿಸ್ ಮಾಡಿ ವಿ ಕೆನಾಟ್ ಆಪ್ರೇಟ್ ಸಿಸ್ಟ್ ಅಂತ ಹೇಳಿದ್ನಲ್ಲ ನಿಮಗೆ, ಅಂಡಾಶಯದಲ್ಲಿ ಚಾಕ್ಲೇಟ್ ಸಿಸ್ಟ್ ಏನಾದರೂ ನಾವು ಬಹಳ ದೊಡ್ಡದಿದ್ರೆ ಮಾತ್ರ ಅದನ್ನು ಆಪರೇಬಲ್ ಅಂತ ಹೇಳ್ತೀವಿ. ಇಲ್ಲ ಚಿಕ್ಕದಿತ್ತು ಅಂತಂದರೆ ಪೇಯ್ನ್ ಮಾತ್ರ ಸಮಸ್ಯೆ ಅಂದರೆ ಅದು ಪೇಯ್ನಿಗೆ ಮಾತ್ರ ನಾವು ಕ್ಯೂರ್ ಮಾಡ್ತೀವಿ. ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ ಇವಾಗ ನಾವು ಹೇಳ್ತಾ ಇದ್ವಲ್ಲ, ಅರ್ಬನ್ ಲೈಫಲ್ಲಿ ಮಕ್ಕಳನ್ನ ಲೇಟಾಗಿ ಮಾಡ್ಕೋತಾ ಇದ್ದಾರೆ, ಆ ಟೈಮಲ್ಲಿ 30 to 40 years, 20 to 30 years ಇವಾಗ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಲೇಡೀಸ್ ಎವ್ರಿಬಡಿ ಇಸ್ ಪುಟಿಂಗ್ ಕೆರಿಯರ್ ಇನ್ ಫ್ರಂಟ್ ಆಫ್ ದೇರ್ ಮ್ಯಾರೇಜ್. ಸೊ ಬರಬೇಕಾದ್ರೆ ಅವ್ರ ಏಜ್ ಗ್ರೂಪ್ ಯಾವ ಗ್ರೂಪಲ್ಲಿ ಬರ್ತಾರೆ ಇವಾಗ ಹೇಳಿ? 30 to 40 years. ದಿಸ್ ಇಸ್ ದ ಸ್ಟೇಜ್ ವಿ ಆರ್ ಸೀಯಿಂಗ್ ಮೋರ್. ನಾನು ಹೇಳೋದು ಇದಂತಲ್ಲ ಲೈಕ್ ಓಕೆ ನೀವು ಲೇಟಾಗಿ ಮದುವೆ ಆಗ್ತಿದ್ದೀರಾ ಅದಕ್ಕೆ ನಿಮ್ಗೆ ಇದಂತಲ್ಲ, ಬಟ್ ಅಟ್ಲೀಸ್ಟ್ ಆ್ಯನ್ ಅವೇರ್ನೆಸ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್. ಸೊ ದಿಸ್ ಇಸ್ ದ ಏಜ್ ಗ್ರೂಪ್ ಬಿಟ್ವೀನ್ 25 to 30 to 40 years ನಾವು ಜಾಸ್ತಿ ನೋಡ್ತಾ ಇರೋದು. ಓಕೆ ಡಾಕ್ಟರ್, ಈಗ ಈ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆಯಿಂದ ಬಂಜೆತನ ಕೆಲ ಮಹಿಳೆಯರಿಗೆ ಕಾಡಬಹುದು, ಆದರೆ ಬಂಜೆತನಕ್ಕೆ ಈ ಎಂಡೋಮೆಟ್ರಿಯೋಸಿಸ್ಸೇ ಕಾರಣ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲ, ಒಂದು ಮಹಿಳೆ ಪ್ರೆಗ್ನೆಂಟ್ ಆಗಬೇಕಾದ್ರೆ ಹರ್ ಯೂಟ್ರಸ್, ಟ್ಯೂಬ್, ಓವರಿ ಇದೆಲ್ಲನೂ ಚೆನ್ನಾಗಿರಬೇಕು. ಅದರ ಜೊತೆಗೆ ಅಫ್ಕೋರ್ಸ್ ಹಸ್ಬೆಂಡ್, ಸ್ಪೌಸ್, ಪಾರ್ಟ್ನರ್ದು ಸ್ಪರ್ಮ್ಸ್ ಕ್ವಾಲಿಟಿನೂ ಚೆನ್ನಾಗಿರಬೇಕಾಗತ್ತೆ. ಎಂಡೋಮೆಟ್ರಿಯೋಸಿಸ್ ನಾಟ್ ದ ಓನ್ಲಿ ರೀಸನ್. ಇವಾಗ ಎಂಡೋಮೆಟ್ರಿಯೋಸಿಸ್ ಇರೋ ಮಹಿಳೆಯೂ ವಿತೌಟ್ ಸರ್ಜರಿ ಕನ್ಸೀವ್ ಆಗ್ಬೋದು. ಲೈಕ್ ಚಿಕ್ಕ ಚಾಕ್ಲೇಟ್ ಸಿಸ್ಟ್ ಇದೆ ಅಂತಿತ್ತು ಅಂದರೆ ನಾವು ಅದನ್ನು ಟ್ರೀಟ್ ಮಾಡೋಕ್ಕೆ ಹೋಗೋದಿಲ್ಲ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಟ್ಯೂಬ್ ಮತ್ತು ಓವರಿ ರಿಲೇಷನ್ಶಿಪ್ ಅಂತ ಇರುತ್ತೆ. ಸೊ ಯಾವಾಗ ಅಂಡಾಶಯದಲ್ಲಿ ಎಗ್ ರಿಲೀಸ್ ಆಗುತ್ತೋ ಈ ಟ್ಯೂಬ್ ಅದನ್ನು ಕ್ಯಾಚ್ ಮಾಡುತ್ತೆ. ಆವಾಗ ಆ ಟೈಮಲ್ಲಿ ಇಂಟರ್ಕೋರ್ಸ್ ಸೆಕ್ಸ್ ಮಾಡಿದಾಗ ಆ ವೀರ್ಯ ಆ ಟೈಮಲ್ಲಿದ್ದಾಗ ಪ್ರೆಗ್ನೆನ್ಸಿ ಆಗುತ್ತೆ. ಎಂಡೋಮೆಟ್ರಿಯೋಸಿಸ್ ನಿಮ್ಗೆ ಹೇಳಿದ್ನಲ್ಲ ಫೆವಿಕ್ವಿಕ್ ಥರ, ಇದು ಫಸ್ಟ್ ಆ ಓವರಿಯಲ್ಲಿ ಫಾರ್ಮ್ ಆಗ್ತಾ ಹೋಯ್ತು ಅಂತಂದರೆ ಎಗ್ ರಿಸರ್ವ್ನ ಕಳ್ಕೊಳ್ತಾರೆ. ಆ ಎಗ್ ಫಾರ್ಮೇ ಆಗೋದಿಲ್ಲ. ಓಕೆ, ಎಗ್ ಫಾರ್ಮ್ ಆದರೂ ಸಹ ಈ ಫೆಲೋಪಿಯನ್ ಟ್ಯೂಬ್ ಮೇಲೆ ಎಂಡೋಮೆಟ್ರಿಯೋಸಿಸ್ ಆಗಿರೋದ್ರಿಂದ ಅವು ಸ್ಕಾರ್ ಅಂತ ಹೇಳ್ತೀವಿ. ಅದು ಯೂಶಲಿ ಓಪನ್ ಇರಬೇಕು, ಲೈಕ್ ಹೌ ಎಗ್ನ ಹಿಡಿಬೇಕು. ಪ್ರೆಗ್ನೆನ್ಸಿ ಉಂಟಾಗೋದೇ ಟ್ಯೂಬಲ್ಲಿ. ಆ ಟ್ಯೂಬ್ ಬ್ಲಾಕ್ ಆಗಿತ್ತು, ಸ್ಕಾರಿಂಗ್ ಆಗಿತ್ತು, ಇಲ್ಲ ಅದರಲ್ಲಿ ಎಂಡೋಮೆಟ್ರಿಯೋಸಿಸ್ ಆಗಿತ್ತು ಅಂತಂದರೆ ಈ ಟ್ಯೂಬ್ ಓವರಿನ್ ರಿಲೇಷನ್ಶಿಪ್ ಹಾಳಾದಾಗ ನಿಮಗೆ ಈ ಕ್ರಿಯೆ ಎಲ್ಲ ಬರೋದಿಲ್ಲ. ಸೊ ದಿಸ್ ಇಸ್ ದ ಮೇನ್ ರೀಸನ್ ವೈ ಎಂಡೋಮೆಟ್ರಿಯೋಸಿಸ್ ಆಗಿರೋದ್ರಿಂದ ಬಂಜೆತನ ಬರುತ್ತೆ ಅನ್ನೋದು. ತುಂಬ ದೊಡ್ಡ ಓವರಿ ಸಿಸ್ಟ್ ಇತ್ತು, ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತು ಅಂದರೆ ಸರ್ಜರಿ ಮಾಡ್ತೀವಿ. ಬಟ್ ಈ ಟ್ಯೂಬ್ ಓವರಿಯನ್ ರಿಲೇಷನ್ಶಿಪ್ ಹಾಳಾಗಿರೋದ್ರಿಂದ ಜನರಲಿ ಮೋಸ್ಟ್ ಆಫ್ ದಮ್ ಆರ್ ಸಜೆಸ್ಟೆಡ್ ಟು ಗೋ ಫಾರ್ IUI ಅಥವಾ IVF. ಆ್ಯಂಡ್ ಇನ್ನೊಂದು, ಎಂಡೋಮೆಟ್ರಿಯೋಸಿಸ್ ಈಸ್ ನಾಟ್ ಎ ಕ್ಯೂರಬಲ್ ಡಿಸೀಸ್. ಅದೊಂಥರ ರೆಕರೆಂಟ್ ಡಿಸೀಸ್. ಸೊ ನೀವು ಇವಾಗ ಮಾಡ್ತೀರಾ, ಆ ಡಿಸೀಸ್ ಹಾಗೇ ಇರ್ಬೋದು, ಪ್ರೋಗ್ರೆಸ್ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ಒಂದ್ಸಲ ಈ ಟ್ಯೂಬ್ ಹಾಳಾಯಿತು, ಓವರೀಸ್ ಹಾಳಾಯಿತು, ಅದರಲ್ಲಿ ಎಗ್ ಹಾಕೋ ಕೆಪಾಸಿಟಿ ಇರಲಿಲ್ಲ ಅಂತಂದರೆ ಆ ಲೇಡೀಸ್ಗೆ ತುಂಬ ಕಷ್ಟ ಫರ್ಟಿಲಿಟಿ ಆಗೋದು. ಹಾಗಿದ್ರೆ ಡಾಕ್ಟರ್, ಈ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇದ್ದವರು ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿಕೊಂಡು ನಂತರದಲ್ಲಿ ಪ್ಲಾನ್ ಮಾಡಿಕೊಂಡ್ರೆ ಗರ್ಭ ಧರಿಸೋದಕ್ಕೆ ಒಳ್ಳೆಯದು ಅಂತ ಒಳ್ಳೆಯದು. ಬಿಕಾಸ್ ನೀವು ಏನೇ ಮಾಡೋಕ್ಕೆ ಹೋದರೂ ನಾನು ನಿಮ್ಗೆ ಹೇಳಿದ್ನಲ್ಲ, ಆಲ್ರೆಡಿ ಅದೆಲ್ಲ ಅಂಟ್ಕೊಂಡಿರುತ್ತೆ. ಮತ್ತು ಎಗ್ಗು ಎಷ್ಟು ಕ್ವಾಲಿಟಿ ಇರುತ್ತೆ, ಟ್ಯೂಬ್ ಎಷ್ಟು ಕ್ವಾಲಿಟಿ, ಯಾವ ಏಜಲ್ಲಿ ಬರ್ತಾರೆ ಅದೊಂದು. ಪ್ಲಸ್ ಅವ್ರಿಗಿಂತ ಇದಕ್ಕೆ ಮುಂಚೆ ಮಕ್ಕಳಾಗಿದೆಯಾ ಅಥವಾ ಇದು ಫಸ್ಟ್ ಟೈಮ್ ಮಕ್ಕಳಾಗಬೇಕಾಗಿದೆಯಾ, ಸೆಕೆಂಡ್ ಬೇಬಿಗೆ ಬಂದಿದ್ದಾರಾ, ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವ್ರು ಯಾವ ಸ್ಟೇಜ್ ಆಫ್ ಎಂಡೋಮೆಟ್ರಿಯೋಸಿಸಲ್ಲಿದ್ದಾರೆ. ಮೈಲ್ಡ್ ಸ್ಟೇಜ್ ಅಂತಂದರೆ ಸ್ಟಿಲ್ ದೇ ಕ್ಯಾನ್ ಕನ್ಸೀವ್. ಮಾಡ್ರೇಟ್ ಅಥವಾ ಸಿವಿಯರ್ ಇತ್ತು ಅಂತಂದರೆ ಸರ್ಜರಿ ಬೇಕಾಗುತ್ತೆ, ಯಾಕಂದರೆ ಪೇಯ್ನ್ ರಿಲೀಫ್ಗೆ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಆಗ್ಬೋದಾ ಇಲ್ವಾ, ಆದರೂ ನೀವು ಟ್ಯೂಬ್ ಹಾಳಾಗಿತ್ತು ಅಂದರೆ ಏನಾಗುತ್ತೆ, ಇಫ್ ದೇ ಬಿಕಮ್ ಪ್ರೆಗ್ನೆಂಟ್
ದೇ ವಿಲ್ ಲ್ಯಾಂಡ್ ಅಪ್ ವಿತ್ ವಾಟ್ ಇಸ್ ನೋನ್ ಆಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್. ಆ ಐ ವಿ ಎಫ್ ಸೈಕಲ್ ಅದು ನೋಡ್ಕೊಂಡು ಮಾಡಬೇಕಾಗುತ್ತೆ. ಬಟ್ ಜನರಲಿ ವಿ ಸಜೆಸ್ಟ್ ಇಫ್ ದೇ ರಿಯಲಿ ವಾಂಟ್ ಇನ್ಫರ್ಟಿಲಿಟಿ ಇದ್ದರೆ ಇಂಥವ್ರಿಗೆ IVF ಇಸ್ ದ ಬೆಸ್ಟ್ ಆಪ್ಷನ್. ಓಕೆ, ಸದ್ಯಕ್ಕೆ ಈಗ ಬರುವಂತಹ ಪೇಷಂಟ್ಸಿಗೆ ಇದಕ್ಕಿರುವಂತಹ ಚಿಕಿತ್ಸೆಯ ಬಗ್ಗೆ ಅವೇರ್ನೆಸ್ ಇದೆಯಾ ಡಾಕ್ಟರ್? ಏನು ಹೇಳ್ತಾರೆ ಅವರು? ತುಂಬ ಜನ ಬರೋದಿಲ್ಲ. ದಟ್ ಈಸ್ ವೈ ವಿ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್. ಲೇಡೀಸ್ಗೆ ಸಮಸ್ಯೆ, ಮುಟ್ಟಿನ ಸಮಸ್ಯೆ ಅಂದ್ರೇ ಇದು ನಮಗಿಲ್ಲದೆ ಇದಿರೋದು ನಿಮಗೇನಿದೆ ಅನ್ನೋರು ಇದ್ದಾರೆ ಮನೆಯಲ್ಲಿ. ಅಜ್ಜಿ ತಾತದ್ರು ಕೇಳಿದ್ರು ನಾವೆಲ್ಲ ಅನುಭವಿಸಿಲ್ವಾ, ಆಗುತ್ತೆ ಬಿಡು, ವೆಯ್ಟ್ ಮಾಡಿ ಬಿಡು ಅಂತಾರೆ. ಏನಕ್ಕಪ್ಪ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಎಲ್ಲ ಪೇನ್ಸ್ ಡ್ಯೂರಿಂಗ್ ಪೀರಿಯಡ್ಸಲ್ಲಿ ಬರೋ ಪೇನ್ಸ್ ಇಟ್ಸ್ ನಾಟ್ ಎಂಡೋಮೆಟ್ರಿಯೋಸಿಸ್. ಬಟ್ ಎಂಡೋಮೆಟ್ರಿಯೋಸಿಸ್ ಅರ್ಲಿ ಸ್ಟೇಜಲ್ಲಿ ಇತ್ತು ಅಂತಂದರೆ ಇದನ್ನು ತಡೆಗಟ್ಟಬಹುದಾ ಇಲ್ವಾ ಅಂತ ಕೇಳಿದ್ರೆ ಕೆಲವೊಮ್ಮೆ ಎಸ್, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು. ಸೊ ನಾವು ತಿನ್ನೋ ಪದಾರ್ಥ ಆರೋಗ್ಯವಾಗಿದ್ದರೆ ಅದರ ರಿಕರೆನ್ಸ್ ರೇಟ್ನ ಕಡಿಮೆ ಮಾಡಿ ಗಮನಿಸ್ತೀವಿ. ಎಷ್ಟೋ ಸಂದರ್ಭಗಳಲ್ಲಿ ಹೊಟ್ಟೆ ನೋವು ಏನಾದರೂ ಬಂತು ಅಂದರೆ ತಿಂಗಳ ಸಮಸ್ಯೆಯ ಸಂದರ್ಭದಲ್ಲೂ ಕೂಡ ಮನೆ ಮದ್ದನ್ನು ಯಾವ ರೀತಿಯಾಗಿ ತಗೊಂಡು ಅದನ್ನು ಕ್ಯೂರ್ ಮಾಡಿಕೊಳ್ಳುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳಿ. ಈ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಗೊತ್ತಿರುತ್ತೆ ಅನೇಕ ಮಂದಿಗೆ, ಆದರೂ ಕೂಡ ವೈದ್ಯರನ್ನು ಭೇಟಿಯಾಗದೆ ನಿರ್ಲಕ್ಷ್ಯ ವಹಿಸಿ ಅವರೇ ತಮಗೆ ತಾವೇ ಟ್ರೀಟ್ಮೆಂಟನ್ನು ಕೊಟ್ಕೊಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಡೇಂಜರ್ ಅಂತ ಹೇಳ್ತೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗಿರೋ ಸೋಷಿಯಲ್ ಮೀಡಿಯಾ, ಗೂಗಲ್, ಇನ್ಸ್ಟಾ, ಫೇಸ್ಬುಕ್, ಪೇಷಂಟ್ಸ್ ಬರೋಕ್ಕೆ ಮುಂಚೆನೇ ನಮ್ಮ ಜೊತೆ ಒಂದು ದೊಡ್ಡ ಪಟ್ಟಿನೇ ಇಟ್ಕೊಂಡ್ಬರ್ತಾರೆ. ಆ್ಯಂಡ್ ಎಷ್ಟು ರೀಲ್ಸ್ ಹಾಕ್ತಾರೆ, ಇದು ಮಾಡಿ ಕಡಿಮೆ ಆಗುತ್ತೆ, ಅದು ಮಾಡಿ ಕಡಿಮೆ ಆಗುತ್ತೆ. ಬಟ್ ನಾನು ಹೇಳೋದು ಅಂತಂದರೆ, ರೀಸೆಂಟಾಗಿ ಐ ಆಪರೇಟೆಡ್ ಆನ್ ಅ ಪೇಷಂಟ್ ವಿತ್ ಎಂಡೋಮೆಟ್ರಿಯೋಸಿಸ್. ಇನ್ನೊಂದು ಏನು ಹೇಳ್ತಕ್ಕಂತಂದರೆ, ನಾನು ನಿಮ್ಗೆ ಹೇಳಿದೆ ಬೇರೆ 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 ಕಡೆ ಎಲ್ಲ ಡೆಪಾಸಿಟ್ ಆಗುತ್ತೆ ಅಂತ ಹೇಳಿ. ಇವರು ಎಷ್ಟು ನೆಗ್ಲೆಕ್ಟ್ ಮಾಡಿರೋ ಅವ್ರ ಹೆಲ್ತ್ನ ಅಂತಂದರೆ, ಆ ಇಂಟೆಸ್ಟೈನ್ಸ್ ಅನ್ನೋದು ಟೋಟಲಿ ಎಲ್ಲನೂ ಇಟ್ ವಾಸ್ ಪ್ಯಾಕ್ ಆಗೋಗಿತ್ತು, ಬಿಡಿಸ್ಕೊಳಕ್ಕೆ ಆಗದೆ ಇರೋ ಕಾರಣ. ಫಸ್ಟ್ ಒಂದು ಕಡೆ ಸರ್ಜರಿ ಆಗಿದೆ, ಆ ಸರ್ಜರಿ ಆಗಿ ಅವ್ರು ಪ್ರೊಸೀಡ್ ಮಾಡೋಕ್ಕಾಗದೆ, ಯಾಕಂದರೆ ಫುಲ್ ವೆಬ್ ಥರ ಆಗಿ, ಪುದ್ರೆ ಥರ ಆಗಿ ಓಪನ್ ಮಾಡಿ ಸರ್ಜರಿ ಮಾಡಿದ್ದಾರೆ. ಮತ್ತು ಅವ್ರಿಗೆ ಕ್ರಾನಿಕ್ ಪೆಲ್ವಿಕ್ ಪೇನ್ ಇದು ಕಾಡ್ತಾ ಹೇಗೆ ನಾವು ಓಪನ್ ಮಾಡಿದಾಗ ಫುಲ್ ಗರ್ಭಕೋಶದ ಹಿಂದೆ ಏನಿದೆ ಇಂಟೆಸ್ಟೈನ್ಸ್ ಅಷ್ಟು ಅಂಟ್ಕೊಂಡಿತ್ತು. ಇಂಥ ಟೈಮಲ್ಲಿ ನಾವು ಲ್ಯಾಪ್ರೋಸ್ಕೋಪಿನೂ ಮಾಡೋಕ್ಕಾಗಲ್ಲ. ವಿ ಮೂವ್ ಹೆಡ್ ಟು ವಾಟ್ ಇಸ್ ಕಾಲ್ಡ್ ಆಸ್ ಅ ರೋಬೋಟಿಕ್ ಸರ್ಜರಿ. ರೋಬೋ ವಿಲ್ ಗಿವ್ ಮೋರ್ ಹೈ ಡೆಫಿನೇಷನ್ ಆ್ಯಂಡ್ ಕ್ಲಿಯರ್ ಕಟ್. ಹಾಗೆ ಮಾಡಿದಾಗ ನಾವು ಒಂದೊಂದೇ ಬಿಡಿಸ್ಕೊಂಡು ಸರ್ಜರಿ ಮಾಡಬೇಕು. ಆ ಟೈಮಲ್ಲಿ ಯೂರೇಟರ್ ಡ್ಯಾಮೇಜ್ ಆಗ್ಬೋದು, ಗರ್ಭಕೋಶ ಅಂಟ್ಕೊಂಡಿರೋ ಅಂಥ ನಾವು ಇಂಟೆಸ್ಟೈನ್ಸ್ನ ತೆಗಿಬೇಕಾದ್ರೆ ಇಂಟೆಸ್ಟೈನ್ ಡ್ಯಾಮೇಜ್ ಆಗ್ಬೋದು. ಸೊ ಅವ್ರಿಗೆ ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ನಾವು ಸ್ವಲ್ಪ ರಿಲೀಫ್ ಕೊಟ್ಟು ಪೇಯ್ನ್ ಕೊಟ್ಟು ಇದು ಮಾಡ್ಬೋದು. ಇಲ್ಲ ಹೋಗೋಣ ಬಿಡು ಅಂತಂದರೆ ಗರ್ಭಕೋಶದ ಜೊತೆಗೆ ಬೇರೆ ಅಂಗಾಂಗಗಳು ಡ್ಯಾಮೇಜ್ ಆಗಿ ಈವನ್ ಅ ಗುಡ್ ಸರ್ಜನ್ ಕೆನಾಟ್ ಆಪ್ರೇಟ್ ಅನ್ನೋ ಸ್ಟೇಜ್ಗೆ ಇದನ್ನು ತಗೊಂಡು ಹೋಗುತ್ತೆ. ಪ್ರೋಸೆಸ್ ಹೇಗಿರುತ್ತೆ ಆರಂಭದಿಂದ ಆ ಒಂದು ಆಪರೇಷನ್ ಅಥವಾ ನಿಮ್ಮ ಒಂದು ಚಿಕಿತ್ಸೆ ಮುಗಿಯುವವರೆಗೂ ಕೂಡ? ಅದೇ ಹೇಳಿದ್ನಲ್ಲ, ನೀವು ಯಾವ ಏಜ್ ಗ್ರೂಪಲ್ಲಿ ನಮಗೆ ಪೇಷಂಟ್ಸ್ ಪ್ರೆಸೆಂಟ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಪೇಯ್ನ್ ಸ್ಪೆಕ್ಟ್ರಮೇ ಜಾಸ್ತಿ ಅಂತಿದ್ರೆ ನಾವು ಪೇಯ್ನ್ ರಿಲೀಫ್ಗೋಸ್ಕರ ನಾವು ಮೆಡಿಸಿನ್ ಕೊಡ್ತೀವಿ. ಈಗ ಲೇಟೆಸ್ಟ್ ಸ್ವಲ್ಪ ಮೆಡಿಸಿನ್ಸು, ಇಂಜೆಕ್ಷನ್ಸು ಬರುತ್ತೆ. ಲೈಕ್ ನಾವು ಡಿಪೋಟ್ ಇಂಜೆಕ್ಷನ್ಸ್ ಕೊಡ್ತಾಯಿದ್ವಿ, ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ಕೊಡ್ತಾಯಿದ್ದೀವಿ. ಇದರಿಂದ ಆಗಿರೋ ಏನು ಆ ರಕ್ತದ ಕಲೆಕ್ಷನ್ಸ್ ಇರುತ್ತೋ ಅದು ನಮ್ಮ ಮುಂದೆ ಏನು ಜಾಸ್ತಿ ಆಗದಂತೆ ತಡೆಗಟ್ಟಬೋದು ವಿನಃ ಅದನ್ನು ಪೂರ್ತಿ ಎರಾಡಿಕೇಟ್ ಅಂತೂ ಮಾಡೋಕ್ಕಾಗೋದಿಲ್ಲ. ಸೊ ಪೇಯ್ನ್ ರಿಲೀಫ್ಗೆ ತಿಂಗಳು ನಾವು ಮೆಡಿಸಿನ್ಸ್ ಕೊಡ್ತೀವಿ. ಇಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಲೈಕ್ 3 months ಒನ್ಸ್, 6 months ಒನ್ಸ್ ಅದು ಕಂಟಿನ್ಯೂಸ್ ನಾವು ಮೆಡಿಸಿನ್ ಕೊಟ್ಟು ಇದು ಮತ್ತೆ ಬೆಳೆದೇ ಇರೋಂಗೆ ತಡೆಗಟ್ಬೋದು. ಅಂದರೆ ಕಂಪ್ಲೀಟಾಗಿ ಹೋಗೋಕ್ಕಂತೂ ಆಗೋದಿಲ್ಲ. ಸೊ ಇದು ಪೇಯ್ನ್ಗಾಯಿತು. ನಾನು ಇನ್ನೊಂದು ಹೇಳಿದೆ ನಿಮಗೆ, ಅದು ಬಂಜೆತನದಾದರೆ ಆ ಫ್ಯಾಕ್ಟರ್ಸಲ್ಲಿ ಏನಿದೆ ಅದನ್ನು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಲೇಟ್ ಏಜ್ ಗ್ರೂಪಲ್ಲಿ ಬಂದರು, ಮಕ್ಕಳದ್ದು ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ಆಗಿದೆ, ಈ ಪೇಯ್ನ್ ಒಂದೇ ನನಗೆ ಪ್ರಾಬ್ಲಮ್, ಇಲ್ಲ ಹೆವಿ ಬ್ಲೀಡಿಂಗ್ ಬರ್ತಾ ಇದೆ, ಇಲ್ಲ ನಿಮ್ಗೆ ಇನ್ನೊಂದು ಹೇಳಿದೆ ನಾನು ಅಡಿನೋಮಯೋಸಿಸ್ ಅಂತ ಇದೆ, ಅದೇನಾಯಿತು ಬಂತು ಅಂತ ಬಂದರೆ ಅವ್ರಿಗೆ ಚಿಕಿತ್ಸೆ ಅಂದರೆ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರೀಸ್ ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಲ್ಯಾಪ್ರೋಸ್ಕೋಪಿ ಮಾಡಬೇಕಾ ಅಥವಾ ರೋಬೋಟಿಕ್ ಮಾಡಬೇಕಾ ಅನ್ನೋದು ಅವ್ರದ್ದು ಏನಿದೆ ಫೈಂಡಿಂಗ್ಸು ಅದ್ರ ಮೇಲೆ ಹೋಗುತ್ತೆ. ಓಕೆ ಡಾಕ್ಟರ್, ಈಗ ಹೆರಿಡಿಟ್ರಿಯಿಂದ ಅಂದರೆ ಅನುವಂಶೀಯವಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬರೋದನ್ನು ನೋಡಿದ್ದೀವಿ. ಇದು ಕೂಡ ಅದರಿಂದ ಎಂಡೋಮೆಟ್ರಿಯೋಸಿಸ್ ಇಸ್ ನಾಟ್ ಜೆನೆಟಿಕ್. ಓಕೆ, ಹೇಳಿದ್ನಲ್ಲ, ಎಲ್ಲ ಮಹಿಳೆಯರಿಗೂ ಇದು ರಿಟರ್ನ್ ಹೋಗುತ್ತೆ, ರಿವರ್ಸ್ ಹೋಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಕೆಲವೊಂದು ಕಾರಣದಿಂದ ಅದಲ್ಲೇ ಉಳ್ಕೊಂಡಿದ್ದಾಗ ಇದು ಎಂಡೋಮೆಟ್ರಿಯೋಸಿಸ್ ಅನ್ನೋ ಡಿಸೀಸ್ಗೆ ಪ್ರೊಸೀಡ್ ಆಗುತ್ತೆ. ಬಟ್ ಇಟ್ ಇಸ್ ನಾಟ್ ಹೆರಿಡಿಟಿ. ಓಕೆ ಡಾಕ್ಟರ್, ಈಗ ಯಾವ ರೀತಿ ಕೇರ್ ತಗೊಳ್ಬೇಕಾಗುತ್ತೆ ಅಂತ ಆಪರೇಷನ್ ಆದಮೇಲೆ ಅಥವಾ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮಹಿಳೆಯರು ಎಷ್ಟು ಮುತುವರ್ಜಿಯನ್ನು ವಹಿಸಬೇಕು ಅಂತ? ಮಹಿಳೆಯರು ಸರ್ಜರಿ ಆದಮೇಲೆ, ಎಂಡೋಮೆಟ್ರಿಯೋಟಿಕ್ ಸರ್ಜರೀಸ್ ಆದಮೇಲೆ ಅದನ್ನು ಮತ್ತೆ ನಾವು ಬರಬಾರ್ದು ಅಂತ ಹೇಳಿ ಕೆಲವೊಂದು ಮೆಡಿಸಿನ್ಸು, ಇಂಜೆಕ್ಷನ್ಸ್ ಕೊಡ್ತೀವಿ. ಆದರೂ ಸಹ ಸರ್ಜರಿ ಯಾವ ಲೆವೆಲ್ಗೆ ಹೋಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಪಲ್ ಸರ್ಜರಿ ಜಸ್ಟ್ ಯೂಟ್ರಸ್ ರಿಮೂವಲ್ ಮಾಡಿ ಆ ಎಂಡೋಮೆಟ್ರಿಯೋಸಿಸ್ ಎಲ್ಲೆಲ್ಲಿ ಡೆಪಾಸಿಟ್ ಆಗಿದೆಯೋ ಅದನ್ನು ನಾವು ತೆಗೆದಿದ್ದೀವಿ, ಮತ್ತೆ ಮುಂದೆ ಬರಬಾರ್ದು ಅಂತ ಹೇಳಿ ಆಪ್ರೇಷನ್ ಆದಮೇಲೆ ಅದಕ್ಕೆ ತಕ್ಕಂಗೆ ಮೆಡಿಸಿನ್ಸ್ ಅಂತ ಇಂಜೆಕ್ಷನ್ಸ್ ಕೊಡ್ತೀವಿ. ಬಟ್ ಅವ್ರ ಡೇ ಟು ಡೇ ಲೈಫ್ಗೆ ದೇ ಕ್ಯಾನ್ ಗೋ ಬ್ಯಾಕ್ ಇಮಿಡಿಯೇಟ್ಲಿ.
ಇಟ್ ಈಸ್ ನಾಟ್ ಲೈಕ್ ಅದು ರೆಸ್ಟ್ರಿಕ್ಟೆಡ್ ಇರುತ್ತೆ, ಆಪ್ರೇಷನ್ ಆದಮೇಲೂ ಪೇಯ್ನ್ ಇರುತ್ತೆ ಅನ್ನೋದಕ್ಕಿಂತ ಶಸ್ತ್ರಚಿಕಿತ್ಸೆ ಆದಮೇಲೆ ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್. ಓಕೆ ಡಾಕ್ಟರ್, ಈಗ ಈ ಒಂದು ಸರ್ಜರಿ ಆದಮೇಲೆ ಅವರಿಗೆ ಫುಡ್ ವಿಚಾರದಲ್ಲಿ ಏನಾದರೂ ರಿಸ್ಟ್ರಿಕ್ಷನ್ಸ್ ಇರುತ್ತಾ? ಇದನ್ನೇ ತಗೋಬೇಕು ಅದನ್ನೇ ತಗೋಬೇಕು? ಹಾಗೇನಿಲ್ಲ, ದೇ ಕ್ಯಾನ್ ಟೇಕ್ ದೇರ್ ಎವ್ರಿ ಡೇ ಫುಡ್. ನಾನು ಹೇಳಿದ್ನಲ್ಲ, ಫ್ಯಾಟ್ ಫ್ರೀ, ಸ್ವಲ್ಪ ಹೆಲ್ದಿ ಫುಡ್, ಎಕ್ಸಸೈಸ್ ಆ್ಯಂಡ್ ವಾಟರ್ ಇಂಟೇಕ್ ಚೆನ್ನಾಗಿದ್ರೆ ಸಾಕು. ಇನ್ನು ಕೇಸ್ ಸ್ಟಡೀಸ್ ಬಗ್ಗೆ ನಾವು ಮಾತನಾಡಲೇಬೇಕಾಗುತ್ತೆ ಡಾಕ್ಟರ್. ತಾವು ತುಂಬಾ ಕೇಸಸ್ ಅನ್ನ ನೋಡಿರ್ತೀರಿ, ಅದರಲ್ಲಿ ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರುವವರನ್ನ ಕೂಡ ತಾವು ಆಪರೇಟ್ ಮಾಡಿರ್ತೀರಿ. ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಅಂತ ತಮಗೆ? ಎಂಡೋಮೆಟ್ರಿಯಸ್ ಇಸ್ ದ ಮೋಸ್ಟ್ ಚಾಲೆಂಜಿಂಗ್ ಡಿಸೀಸ್ ಸರ್ಜರಿ ಫಾರ್ ಎನಿ ಗೈನಕಾಲಜಿಸ್ಟ್, ಫಾರ್ ಎನಿ ಸರ್ಜನ್. ಇದು ಯಾವುದೇ ಪ್ರಕಾರ ಸರ್ಜರಿ, ಎಂಡೋಮೆಟ್ರಿಯೋಸಿಸ್ ಸರ್ಜರಿ ಅಂತ ಮಾಡಿದಾಗ ಯು ಶುಡ್ ಗೆಟ್ ಆಪರೇಟೆಡ್ ಇನ್ ಅ ಮಲ್ಟಿ ಸ್ಪೆಷಾಲಿಟಿ ಸೆಂಟರ್. ಯಾಕೆ ಅಂತ ಕೇಳಿದ್ರೆ, ನೀವು ಗರ್ಭಕೋಶ ತೆಗೆಯೋ ಜೊತೆಗೆ ಅದು ಯೂರೇಟ್ರಲ್ಲಲ್ಲಿ ಹೋಗಿ ಅಂಟ್ಕೊಂಡಿರ್ಬೋದು, ಯೂರಿನರಿ ಬ್ಲಾಡರಲ್ಲಿ ಅಂಟ್ಕೊಳ್ಬೋದು. ಸೊ ನಿಮಗೆ ಯೂರಾಲಜಿಸ್ಟ್ ಬೇಕಾಗ್ತಾರೆ. ಇಲ್ಲ ಈ ಇಂಟೆಸ್ಟೈನ್ಸು, ಲಿವರು ಆ ಕಡೆ ಈ ಕಡೆ ಡೆಪಾಸಿಟ್ ಆದಾಗ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನಮಗೆ ಸ್ಟ್ಯಾಂಡ್ ಬೈ ಬೇಕಾಗುತ್ತೆ. ಸಮ್ಟೈಮ್ಸ್ ಇದು ಓಪನ್ನೇ ಮಾಡೋಕ್ಕಾಗೋದಿಲ್ಲ. ದೆನ್ ವಿ ಕಾಲ್ ಇಟ್ ಅಸ್ ಫ್ರೋಸನ್ ಪೆಲ್ವಿಸ್. ಹಾಗಿದ್ದಾಗ ಕೆಲವೊಂದು ಸರಿ ವಿ ಹ್ಯಾವ್ ಜಸ್ಟ್ ಗಾನ್ ಇನ್ ಕ್ಯಾಮ್ರಾ ಹಾಕಿದ್ದೀವಿ, ಇಲ್ಲ ನಮಗಿದು ಆಪ್ರೇಟೇ ಮಾಡೋಕ್ಕಾಗಲ್ಲ ಅಂತ ಹೊರಗಡೆ ಬಂದಿದ್ದೀವಿ. ಪ್ಲಸ್ ಪೇಷಂಟ್ ಒಂದು ಸಲ ಸರ್ಜರಿ ಆಗಿದೆ, 2 ಸಲ, 3 ಸಲ, 4 ಸಲ ಅಂತ ಮಲ್ಟಿಪಲ್ ಸರ್ಜರಿ ಆಗಿರೋ ಪೇಷಂಟ್ಸು ಇದ್ದಾರೆ. ಸೊ ಇಟ್ ಈಸ್ ಅ ಲಿಟಲ್ ಬಿಟ್ ಕ್ರಿಟಿಕಲ್ ಕಂಡೀಷನ್ ಟು ಹ್ಯಾವ್ ಸಚ್ ಡಿಸೀಸಸ್. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಂಡೋಮೆಟ್ರಿಯಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ತಮಗೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ ಅನ್ನು ನೋಟ್ ಮಾಡ್ಕೊಳ್ಳಿ. ಕಾವೇರಿ ಆಸ್ಪತ್ರೆ, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 080 6801 6801. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.